ಸೊ ನೀವೇನಾದರೂ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಬೆಸ್ಟ್ ಬಡ್ಜೆಟಲ್ಲಿ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ದೊಡ್ಡ ಸ್ಪೇಸ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದೊಂದು 1 BHK ರೆಂಟಲ್ ಮನೆ ಇದೆ. 8 ಫೀಟ್ ಡೋರು ಇದು 20-40 ಅಂತಾನೆ ಅನ್ಸಲ್ಲ, ಅಷ್ಟೊಂದು ದೊಡ್ಡದಾಗಿದೆ. ಎಲ್ಲ ಕಡೆನೂ ಸ್ಪೇಸ್ ಸೂಪರ್ ಆಗಿ ಮಾಡಿದ್ದೀರಾ. ಪೂಜಾ ರೂಮು ಅಗೇನ್ ಟೀಕ್ ಯೂಸ್ ಮಾಡಿರೋದು. ಸೊ ಕಿಚನ್ ಬಂದು ನಿಮಗೆ ಡೈಮೆನ್ಷನ್ 7x8 ಇದೆ. ಹೋಲ್ ಮನೆಗೆ ಎಲ್ಲಾ ಕಡೆನೂ ಟ್ಯಾಪ್ಸ್ ಇರ್ಬೋದು ಅಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಇರ್ಬೋದು, ಜಾಗ್ವಾ ಫಿಟ್ಟಿಂಗ್ಸ್ ಮಾಡಿದ್ದೀವಿ. ರೂಫಿಂಗ್ ನೋಡ್ಬೋದು. ಇಲ್ಲಿ ಬಂದು ಸ್ಟ್ರೀಪ್ ಲೈಟ್ ಕೊಟ್ಟಿದ್ದೀವಿ. ಸೊ ಇಲ್ಲೇ ಪಕ್ಕದಲ್ಲಿ 2 ಬೆಡ್ರೂಮ್ ಇದೆ. ಸ್ಕೈಲೈಟ್ ಕೊಟ್ಟಿದ್ದೀವಿ ಬಿಕಾಸ್ ನೆಕ್ಸ್ಟ್ ಮನೆಗೆ ಬೆಳಕಿರ್ಬೋದು, ನ್ಯಾಚುರಲ್ ಲೈಟ್ ಎಫೆಕ್ಟ್ ಇರ್ಲಿ ಅಂತ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಸೇಮ್ ಡೋರ್ ಡಿಸೈನ್ 9 ಫೀಟ್ ಇದೆ ಅಂಡ್ ಸೇಮ್ ವಿಂಡೋ ಸೈಜ್ 6 ಫೀಟ್ ಇದೆ. ಸೊ ಎಲ್ಲಾ ಲೊಕೇಶನ್ ಅಲ್ಲೂ ಮಾಡ್ತೀವಿ. ಇವಾಗ ರೀಸೆಂಟ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ ಮಂಡ್ಯ ಹತ್ರ ಇರ್ಬೋದು, ಮದ್ದು ಪ್ರಾಜೆಕ್ಟ್ ಅಂಡ್ ಕನಕಪುರ ಎಕ್ಸ್ಟೆಂಡ್ ಆಫ್ ಮಾಡಿದೀವಿ. ವೆರಿ ಗುಡ್ ಕ್ವಾಲಿಟಿ ಮಾತ್ರ ನಂಬರ್ 1. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಮನೆ ಕೂಡ ತೋರಿಸ್ತೀನಿ. ಸೊ ಹಂಗೆ ಮೇಲ್ಗಡೆಯಿಂದ ಒಂದು ಸತಿ ಕೆಳಗೆ ನೋಡ್ಬಿಡಿ. ಸೊ ನೀವೇನಾದರೂ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಬೆಸ್ಟ್ ಬಡ್ಜೆಟಲ್ಲಿ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ವಾಸುಕಿ ವೆಂಚರ್ಸ್ ಅಂತ ಒಂದು ಕನ್ಸ್ಟ್ರಕ್ಷನ್ ಕಂಪನಿ. ಲಾಸ್ಟ್ ವೀಡಿಯೋ ಕೂಡ ಮಾಡಿದೆ, ಒಂದು ಸುಮಾರು ರೆಸ್ಪಾನ್ಸ್ ಇತ್ತು. ಏನಂದರೆ ನಿಮಗೆ ಒಂದು ಬಡ್ಜೆಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು, ವಾಸುಕಿ ಕನ್ಸ್ಟ್ರಕ್ಷನ್ಸು. ನಿಮ್ಮ ಹತ್ರ ಏನಾದರೂ ಸೈಟ್ಸು 20-30, 30-40, 30-50, 40-60, 50-60 ಆ ಥರ ಡೈಮೆನ್ಷನ್ ಸೈಟ್ಸ್ ಇದ್ರೂ ನಿಮಗೆ ಈಸಿಯಾಗಿ ಒಂದು ಬೆಸ್ಟ್ ಪ್ಲಾನಿಂಗಲ್ಲಿ ಕೂಡ ಮನೆ ಕಟ್ಕೊಡ್ತಾರೆ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು 20-40 ಡೈಮೆನ್ಷನಲ್ಲಿ ಕಟ್ಟಿರುವಂಥ ಬಿಲ್ಡಿಂಗು. ಸೊ ಎಲಿವೇಷನಲ್ಲಿ ನೋಡ್ಬೋದು ನೀವು CNC ಕಟ್ಟಿಂಗು. ಗೇಟ್ ಬಂದುಬಿಟ್ಟು ಅದು ಕೂಡ CNC ಡಿಸೈನ್ ಮಾಡಿದ್ದಾರೆ. ಅಪ್ ಟು 10 ಫೀಟ್ ಹೈಟ್ ಇದೆ. ಮತ್ತು ಟೆಕ್ಸ್ಚರ್ ಪೇಂಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಟಫ್ ಆ್ಯಂಡ್ ಗ್ಲಾಸು. ಇದು ಬಂದುಬಿಟ್ಟು G+1.5 ಬಿಲ್ಡಿಂಗ್ ಬರುತ್ತೆ. ಸೊ ವಾಸುಕಿ ವೆಂಚರ್ಸ್ ಅವ್ರು ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲನೂ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ಲಿಖಿತ ಅಂತ ಇದ್ದಾರೆ. ಇವರು ಆ್ಯಕ್ಚುಲಿ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಕಂಪನಿಯಿಂದ ಇವರೇ ಇವತ್ತು ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮದು ವಾಸುಕಿ ವೆಂಚರ್ಸಾ ಅಥವಾ ವಾಸುಕಿ ಕನ್ಸ್ಟ್ರಕ್ಷನ್ಸಾ ಅಂತ? ಆಕ್ಚುಲಿ ವಾಸುಕಿ ವೆಂಚರ್ಸ್ ಪ್ರೀವಿಯಸ್ ಇದ್ದಿದ್ದ ನೇಮು. ವಾಸುಕಿ ವೆಂಚರ್ಸ್ ಇಂದ ಈಗ ಶ್ರೀ ವಾಸುಕಿ ಕನ್ಸ್ಟ್ರಕ್ಷನ್ ಅಂತ ನೇಮ್ ಚೇಂಜ್ ಆಗಿದೆ. ಬಟ್ ಸರ್ವಿಸ್ ಎಲ್ಲಾನು ಕೂಡ ಹ್ಯಾಸ್ ಇಟ್ ಇಸ್, ಓನ್ಲಿ ನೇಮ್ ಚೇಂಜ್ ಆಗಿದೆ ಅಷ್ಟೇ. ಓಕೆ, ಸೊ ನಿಮ್ಮ ಕಂಪನಿ ಏನಕ್ಕೆ ಫೇಮಸ್ ಅಂದರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಬಜೆಟಲ್ಲಿ ಪೂರ್ತಿ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀರಾ. ಸೊ ಈ ಬಿಲ್ಡಿಂಗ್ ಎಷ್ಟು ಕಾಸ್ಟಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ? ಸೊ ಈ ಸೈಡ್ ಡೈಮೆನ್ಷನ್ ಬಂದು 20-40 ಇದೆ. ಟೋಟಲ್ 800 ಸ್ಕ್ವೇರ್ ಫೀಟ್ ಅಲ್ಲಿ ಬಜೆಟೆಡ್ ಹೌಸ್, ಲೈಕ್ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ, ಒಂದು ಬಜೆಟೆಡ್ ಹೌಸ್ ನ ಕನ್ಸ್ಟ್ರಕ್ಟ್ ಮಾಡಬೇಕು ಒಂದು ಮಿಡಲ್ ಕ್ಲಾಸ್ಗೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಈ ಮನೆ ಬಂದಿರೋದು. ಸೊ ನೀವು ನೋಡ್ತಿರ್ಬೋದು, ಎಲಿವೇಶನ್ ಇರ್ಬೋದು, ಇಲ್ಲಾಂದ್ರೆ ಸೈಟ್ ಮೆಜರ್ಮೆಂಟ್ ಥಿಂಕ್ ಮಾಡಿದಾಗ ಇಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತ ಎಲ್ರಿಗೂ ವ್ಯೂ ಆಗುತ್ತೆ. ಸೊ ಇವಾಗ ಏನಂದ್ರೆ ಎಷ್ಟು ಟೈಮ್ ತಗೊಂತು ಇದನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ? ಸರ್ ಆಲ್ಮೋಸ್ಟ್ ಇಸ್ 9 to 10 months. 9 to 10 months ಆಗಿದೆ. ಓಕೆ, ಸೊ ಇವಾಗ ಎಲಿವೇಶನ್ ಅಲ್ಲಿ ನೋಡೋಣ ಏನೇನೆಲ್ಲ ಪ್ಲಾನ್ ಮಾಡಿರ ಅಂತ. ಸೊ ಎಲಿವೇಶನ್ ಡಿಸೈನ್ ಅಲ್ಲಿ ಏನೇನೆಲ್ಲ ಇದು ಮಾಡಿ? ಸರ್ ಎಲಿವೇಶನ್ ಡಿಸೈನ್ ಇಸ್ ಅ ಮೇಜರ್ ಪಾರ್ಟ್ ಆಗುತ್ತೆ. ಯಾವುದೇ ಮನೆ ಬಂದು ಔಟ್ಲುಕ್ ಅನ್ನೋದು ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು, ಎಲಿವೇಶನ್ ಅಲ್ಲಿ ವೆಂಟಿಲೇಷನ್ಗೂ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಗಾಳಿ ಬೆಳಕು ಆ ಕಡೆ ಈ ಕಡೆ ಸೈಡ್ ಚಿಕ್ಕದಾಗಿರೋದ್ರಿಂದ ನಾಳೆ ದಿವಸ ಬೆಳಕಿಗಾಗಿರ್ಬೋದು ಏನು ಪ್ರಾಬ್ಲಮ್ ಇರ್ಬೋದು ಅಂತ. CNC ಗೇಟ್ ಬಂದು 10 ಫೀಟ್ ಕೊಟ್ಟಿದ್ದೀವಿ ಹೈಟ್. ಓಕೆ, ಅಂಡ್ CNC ಕಟಿಂಗ್ ಕೊಟ್ಟಿದ್ವಿ. ಇಲ್ಲೆಲ್ಲ ಬಂದು ಬಬಲ್ ಪೇಂಟಿಂಗ್ ಮಾಡಿದೀವಿ. ಅಂಡ್ ಪ್ಲಾಂಟ್ಸ್ಗೂ ಕೂಡ ಲುಕ್ ವೈಸ್ ಅಂಡ್ ಇವಾಗ ಒಂದು ಎನ್ವೈರ್ಮೆಂಟ್ ವೈಸ್ ಕೂಡ ಪ್ಲಾಂಟೇಶನ್ಗೂ ಕೂಡ ಸ್ಪೇಸ್ ಕೊಟ್ಟಿದ್ದೀವಿ. ಹೌದು. ಸೊ ಎಲಿವೇಶನ್ ಅಲ್ಲೂ ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು. ನಾವು ಮಡ್ ನ್ಯಾಚುರಲ್ ಕಲರ್ಸ್ ಮಡ್ ಅಂಡ್ ವೈಟ್, ಆಫ್ ವೈಟ್ ಆ ಕಾಂಬಿನೇಷನ್ ಅಲ್ಲೇ ಥೀಮ್ ಮಾಡ್ಕೊಂಡಿದ್ದೀರಾ. ಸೊ ಗೇಟ್ ಎಷ್ಟು ಹೈಟ್ ಬರುತ್ತೆ? 10 ಫೀಟ್ ಇದೆ ಸರ್. ಇದು ಆಲ್ಮೋಸ್ಟ್ 10 ಫೀಟ್ ಬರುತ್ತೆ. ಸೊ ಇದೆಲ್ಲ ಕೂಡ ನಿಮ್ಮ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿದೆ? ಹೌದು, ಕಂಪ್ಲೀಟ್ಲಿ. ಸೊ ಒಳಗೆ ಕೂಡ ಹೋಗೋಣ ಯಾವ ತರ ಒಂದು ಪ್ಲಾನಿಂಗ್ ಇದೆ ಅಂತ. ಸೊ ಇದು ಪಾರ್ಕಿಂಗ್ ಸ್ಪೇಸ್ ಇದೆ ಅಂಡ್ ಸಂಪ್ ಇದೆ. ಸಂಪ್ ಬರುತ್ತೆ. ಇದು ಎಷ್ಟು ಲೀಟರ್ಸ್ ಬರುತ್ತೆ? 10,000 ಲೀಟರ್ಸ್ ಬರುತ್ತೆ. ಅಂಡ್ ಇಲ್ಲಿ ಬಂದು ಒಂದು ಕಾನ್ಸೆಪ್ಟ್ ಏನಂದ್ರೆ, ಇದು ಬರೀ ಓನ್ ಹೌಸ್ ಪರ್ಪಸ್ ಅಲ್ಲ, ರೆಂಟೆಡ್ಗೂ ಕೂಡ ಒಂದು ಸೋರ್ಸ್ ಆಫ್ ಇನ್ಕಮ್ ಓನರ್ಗೆ ಬರೋ ತರ ಪ್ಲಾನ್ ಮಾಡಿದೀವಿ. ಸೊ ಇಲ್ಲಿ 1 BHK ಕೂಡ ಇದೆ. ಓಕೆ, ಅಟ್ಯಾಚ್ ಬಾತ್ರೂಮ್, ಕಿಚನ್. ಸೊ ಒಂದು ಫ್ಯಾಮಿಲಿ, ನ್ಯೂಕ್ಲಿಯರ್ ಫ್ಯಾಮಿಲಿ ಆರಾಮಾಗಿ ಸ್ಟೇ ಮಾಡೋ ಅಷ್ಟು ಸ್ಪೇಸಿಯಸ್ ಆಗಿ ಇದೆ. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ನಾವು ಒಂದು 2 ಕಾರ್ ಕೂಡ ಪಾರ್ಕ್ ಮಾಡ್ಬೋದು. ಸೊ ಇಲ್ಲಿ ನೋಡಿದ್ರೆ ಒಂದು 20-40 ಅಂತಾನೆ ಅನ್ಸಲ್ಲ, ಅಷ್ಟೊಂದು ದೊಡ್ಡ ಸ್ಪೇಸ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದೊಂದು 1 BHK ರೆಂಟಲ್ ಮನೆ ಇದೆ. ಸೊ ರೆಂಟಲ್ ಅಲ್ಲಿ ಇದ್ದಾರೆ. ಓಕೆ, ಇಲ್ಲಿ ಯಾವ ತರ ನೆಕ್ಸ್ಟ್ ಪ್ಲಾನ್ ಮಾಡಿರೋ?
ಸರ್ ಇಲ್ಲಿ 2 ಕಾರ್ ಪಾರ್ಕಿಂಗು ಮತ್ತೆ 2 ವೀಲರ್ನು ನಿಲ್ಲಿಸ್ಕೋಬಹುದು ಅಂಡ್ ಸಂಪ್ ಇದೆ ಅಂಡ್ ಗ್ಯಾಸ್ ಕನೆಕ್ಷನ್ ಬಂದು ಕೆಳಗಡೆನೆ ಕೊಟ್ಟಿದ್ದೀವಿ ಬೇಸ್ಮೆಂಟ್ ಅಲ್ಲೇನೆ ಸ್ಟೇರ್ ಕೇಸ್ ಕೆಳಗಡೆ ಅಲ್ಲೊಂದು ವೆಂಟಿಲೇಷನ್ಗೆ ಅಂತ ಇದು ಮಾಡಿದೆ ಅಂಡ್ ಕಂಪ್ಲೀಟ್ ನೀವು ನೋಡ್ಬೋದು ಸೇಫ್ಟಿ ಗ್ರಿಲ್ಸ್ ಕೂಡ ಕೊಟ್ಟಿದ್ದೀವಿ ಬಿಕಾಸ್ ನೆಕ್ಸ್ಟ್ ಏನಾದ್ರು ಬರೋದು ಆ ಥರ ಏನಾದ್ರು ಆಗಬಾರ್ದು ಅಂತ. ಈವನ್ ಇವಾಗ ಗೇಟ್ ಅಲ್ಲೂ ನೀವು ನೋಡ್ಬೋದು ಗಾಳಿ ಸ್ವಲ್ಪ ಬೆಳಕು ಬರೋ ತರನ ಪ್ಲಾನ್ ಮಾಡಿದೆ, ಫುಲ್ ಕವರ್ ಆಗಿ ಕಂಜೆಸ್ಟೆಡ್ ತರ ಏನು ಪ್ಲಾನ್ ಮಾಡಿ. ಓಕೆ, ಸೊ ಮೇಲ್ಗಡೆ ಈಗ ಮೇಲ್ ಹೋಗ್ಬೇಕಂದ್ರೆ ನೀವು ನೋಡಿರ್ಬೋದು ಲಪೋತ್ರ ಲೆದರ್ ಫಿನಿಶಿಂಗ್ ಲಪೋತ್ರ ಇದು. ಓಕೆ, ಯಾವುದೇ ರೀತಿ ಸ್ಕಿಡ್ ಆಗೋದು ಇನ್ನೊಂದು ಆಗೋದು ಯಾವುದು ಆಗಲ್ಲ. ಇಲ್ಲೂ ಕೂಡ ಎಸ್ ಕೊಟ್ಟಿದ್ದೀವಿ. ಓಕೆ, ಇದು ಎಷ್ಟು ಥಿಕ್ನೆಸ್ ಬರುತ್ತೆ? ಇದು ಬಂದು 10 mm ಸರ್. 10 mm ಬರುತ್ತೆ. ಹೌದು. ಸೊ ಅದ್ರಲ್ಲಿ ಏನು ಜಾರಲ್ಲ. ಇದು ಆಲ್ಮೋಸ್ಟ್ 2. ಇದರಲ್ಲಿ 2 ತರ ಕ್ವಾಲಿಟಿ ಬರುತ್ತೆ, ಬಟ್ ನಾವೆಲ್ಲ ಮನೆಗೂ ಯೂಸ್ ಮಾಡೋದು ಲೆದರ್ ಬರುತ್ತೆ. ಹೌದು, ಲೆದರ್ ಲಪೋತ್ರ. ಟೋಟಲ್ ಆಗಿ ಎಷ್ಟು ಕಾಲಮ್ಸ್ ಬಂದಿದೆ? ಕಾಲಮ್ ಸರ್ ಆಲ್ಮೋಸ್ಟ್ ಇಲ್ಲಿ ಬಂದು 8 ಇದೆ ಸರ್. 8 ಕಾಲಮ್ಸ್ ಬಂದಿದೆ. ಆಮೇಲೆ ಸಿಮೆಂಟ್ ಅದೆಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ? ಸರ್ ಸಿಮೆಂಟ್ ಎಲ್ಲ ಬಂದು ಎ ಗ್ರೇಡ್ ಏನಿರುತ್ತೆ ಕ್ವಾಲಿಟಿ ವೈಸ್ ಆ ಬ್ರ್ಯಾಂಡ್ ಇದೆ ಯೂಸ್ ಮಾಡಿರ್ತೀವಿ ಅಂಡ್ ಕ್ಲೈಂಟ್ಗೂ ಕೂಡ ಅದನ್ನ ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಎಸ್, ಅವ್ರ ಪರ್ಚೇಸ್ ಏನೇ ಇರ್ಬೋದು ಮೆಟೀರಿಯಲ್ ಅವ್ರ ಹತ್ರ ಅಪ್ರೂವಲ್ ತಗೊಂಡೇನೆ ಪ್ರೊಸೀಜರ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಪೇಂಟಿಂಗ್ ಮತ್ತೆ ಪೇಂಟಿಂಗ್ ಎಲ್ಲ ಬಂದು ಏಷ್ಯನ್ ಸರ್ ನಾವು ಮಾಡಿರೋದು ಕಂಪ್ಲೀಟ್ ವೈರ್ಸ್ ಎಲ್ಲಾನು ಅಷ್ಟೇ ಎ ಗ್ರೇಡ್ ಕ್ಯಾಟಗರಿದೇನೆ ಪ್ಲಾನ್ ಮಾಡಿರ್ತೀವಿ. ಸೊ ರೆಂಟೆಡ್ ಹೌಸ್ ಆದ್ರೂ ಕೂಡ ಇಲ್ಲೂ ಕೂಡ ನಾವು ಡೋರ್ ಬಂದು ಟೀಕೆ ಯೂಸ್ ಮಾಡಿದೀವಿ ನೋಡಬಹುದು ಅಂಡ್ ಏರೋಪ್ ಲಾಕ್ ನ ಯೂಸ್ ಮಾಡಿದೀವಿ. ಸೊ ಇದು ಪೂರ್ತಿ ಟೀಕೆ ಬರುತ್ತೆ. ಹೌದು, 8 feet. ಸೊ ಇದು ರೆಂಟಲ್ ಹೋಮ್ ಆಗಿದೆ. ಸೊ ಅಲ್ಲಿ ಕೂಡ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 4000 rupees 1 BHK ರೆಂಟ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ಮೇಲ್ಗಡೆ ಕೂಡ ಹೋಗಿ ನೋಡೋಣ ಬನ್ನಿ. ಓಕೆ, ಸೊ ಇವಾಗ ಗ್ರೌಂಡ್ ಫ್ಲೋರಿಂದ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಓನರ್ ಹೌಸ್ ಬರುತ್ತೆ, ಕೆಳಗೆ ಬಂದ್ಬಿಟ್ಟು ರೆಂಟಲ್ ಬರುತ್ತೆ. ಸೊ ಇಲ್ಲಿ ಯಾವ ಥರ ಎಲ್ಲ ಪ್ಲಾನಿಂಗ್ ಮಾಡಿದ್ದೀವಿ ನಾವು? ಆಕ್ಚುಲಿ ಇಲ್ಲಿ ಎಂಟ್ರೆನ್ಸ್ ಇಂದಾನೆ ಬಂದ ತಕ್ಷಣ ನೋಡ್ಬೋದು ನೀವು ಒಂದು ಗಣೇಶಂದು ಐಡಲ್ ಇಟ್ಟಿದೀವಿ. ಸೊ ಇದೊಂದು ಪಾಸಿಟಿವ್ ವೈಬ್ಸ್ ಮತ್ತೆ ಒಂದು ಲುಕ್ ವೈಸ್ ಎರಡೂನು ಪ್ಲಾನ್ ಮಾಡ್ಕೊಂಡು ಮಾಡಿರೋದು. ಇದು ಬಂದು ಕಂಪ್ಲೀಟ್ ಗ್ರೈನೇಟ್ ಇದ್ರಲ್ಲೇನೆ ಮಾಡ್ಕೊಂಡಿರೋದು. ಈ ಕಟಿಂಗ್ಸ್ ಇರ್ಬೋದು ಅಂಡ್ ಇದಾದ್ಮೇಲೆ ಈವ್ನಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ಗ್ರೂಪ್ ರೇಷ್ ಬಂದಾಗ ಮೋಸ್ಟ್ ಆಫ್ ಕ್ಲೈಂಟ್ ಬಂದವರು ವಿಸಿಟ್ ಮಾಡಿದವರು ಅದು ಹೈಲೈಟ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ಅಂಡ್ ಇಲ್ಲಿ ಬಂದ್ರೆ ಸ್ಪೇಸ್ ಕೊಟ್ಟಿದೀವಿ ಬಿಕಾಸ್ ಒಂದು ಮನೆ ಅಂದಾಗ ಬಾಲ್ಕನಿ ಆ ತರ ಬೇಕು, ಎಲ್ಲಾ ಫೆಸಿಲಿಟೀಸು ಇರಬೇಕು ಅಂತ ಇರುತ್ತೆ ಒಂದು ಈವ್ನಿಂಗ್ ವ್ಯೂಗೆ. ಸೊ ಅಂಡ್ ಪ್ಲಾಂಟೇಶನ್ಗೂ ಪ್ಲಾನ್ ಮಾಡಿದ್ವಿ. ಇದು ನೋಡ್ಬೋದು ಮೆಜರ್ಮೆಂಟ್ ನೀವು 6x8 ಇದೆ ಅಂಡ್ ಇಲ್ಲಿ ಬಂದು ಒಂದು ಟಫನ್ ಗ್ಲಾಸ್ ಕೊಟ್ಟಿದೀವಿ ಸೇಫ್ಟಿ ಅಂಡ್ ವ್ಯೂ ಮಾಡೋದಕ್ಕೂ ಈಸಿ ಇರುತ್ತೆ ಅಂತ ಅಂಡ್ SS ರೈಲ್ಸ್ ಕೊಟ್ಟಿದೀವಿ. ಇಲ್ಲೂ ಕೂಡ ಲಪೋತ್ರ ಫಿನಿಶಿಂಗ್ ಕೊಟ್ಟಿದೀವಿ. ಇಲ್ಲಿ ಹೌದು, ಎಕ್ಸಾಕ್ಟ್ಲಿ ನೀವು ಏನ್ ನೋಡಿದ್ರಿ ಸ್ಟೆಪ್ಸ್ ಅಲ್ಲಿ ಸೇಮ್ ಕೈಂಡ್ ಆಫ್ ಲಪೋತ್ರ ಫಿನಿಶಿಂಗ್ ಕೊಟ್ಟಿದೀವಿ. ಅದು ಸ್ವಲ್ಪ ಹೈಲೈಟಿಂಗ್ ಆಗಿ ಕಾಣುತ್ತೆ ಅಂಡ್ ಪ್ಲಾಂಟೇಶನ್ ಇದನ್ನೆಲ್ಲ ಇಟ್ಕೋಬಹುದು. ಅಂಡ್ ಡೋರ್ ಬಂದ್ರೆ ಇಲ್ಲಿ ಸ್ಪೆಷಲೈಸ್ ಬಂದು ಟೀಕ್ ಅಲ್ಲೇ ಮಾಡಿರೋದು, ಕಂಪ್ಲೀಟ್ ಟೀಕ್ ಇದೆ. ಅಂಡ್ ಸಖತ್ ಹೈಟ್ ಇದೆಯಲ್ಲ? ಹೌದು, ಇದು ಬಂದು 8 feet ಇದೆ ಸರ್. 8 feet ಡೋರು ಇದು. ಯಾಕೆಂದ್ರೆ ಈ ಮನೆ ಕಾನ್ಸೆಪ್ಟ್ ನಾವು 8 feet ಮತ್ತೆ ಓವರ್ ಆಲ್ ಹೈಟ್ ಬಂದು 11 feet ತಗೊಂಡಿದೀವಿ. ಬಿಕಾಸ್ ಗ್ರೌಂಡ್ ಮತ್ತೆ ಅದ್ರ ಮೇಲೆ ಆಫ್ ಇರೋದ್ರಿಂದ ಆಫ್ ಇರೋದ್ರಿಂದ ಯಾಕೆಂದ್ರೆ ಮನೆ ಕಂಜೆಸ್ಟೆಡ್ ಆಗಿ ಇಲ್ಲಾಂದ್ರೆ ಲುಕ್ ವೈಸ್ ಇದಾಗಬಾರ್ದು ಅಂತ ಆ ಪ್ಲಾನಿಂಗ್ ಅಲ್ಲಿ ಥೀಮ್ ಅಲ್ಲಿ ತಗೊಂಡಿರೋದು. ಸೊ ನೋಡಿದವ್ರಿಗೆ ಅದಕ್ಕೆ ಔಟ್ಲುಕ್ ಅಲ್ಲಿ ಇದು G+2 ಅನ್ನೋ ತರನೇ ಫೀಲ್ ಆಗುತ್ತೆ. ಸೊ ಇಲ್ಲಿ ವಿಂಡೋಗೂ ಅಷ್ಟೇ ವೆಂಟಿಲೇಷನ್ ಅಂಡ್ ಸೇಫ್ಟಿ ಅಂಡ್ ಯಾರು ಬಂದಾಗ ವ್ಯೂ ಮಾಡಿ ತೆಗೆಯೋದಕ್ಕೆ ಕೂಡ ಇಲ್ಲೊಂದು ಸೇಮ್ ಹೈಟ್ ಇದೆ ಕೊಟ್ಟಿದೀವಿ. ಅಂಡ್ ಇಲ್ಲಿ ಬಂದು ಸ್ಟೀಲ್ SS ಕೊಟ್ಟಿದೀವಿ 25 mm. ಇದು ಬ್ರಾಸ್ ಫಿಟ್ಟಿಂಗ್ಸ್ ಬರುತ್ತೆ. ಹೌದು, ಬ್ರಾಸ್ ಫಿಟ್ಟಿಂಗ್ ಬರುತ್ತೆ. ಇಲ್ಲೊಂದು ಐಡಲ್ ಕೊಟ್ಟಿದೀವಿ. ಸೊ ನೆಕ್ಸ್ಟ್ ಇವಾಗ ಮನೆ ಒಳಗೆ ಹೋಗೋಣ. ಮನೆ ಒಳಗೆ ಹೋದ್ರೆ ಓಕೆ, ಸೊ ಇದು ಆ್ಯಕ್ಚುಲಿ 2040 ಅಂತಾನೆ ಅನ್ಸಲ್ಲ, ಅಷ್ಟೊಂದು ದೊಡ್ಡದಾಗಿದೆ. ಎಲ್ಲ ಕಡೆನೂ ಸ್ಪೇಸ್ ಸೂಪರ್ ಆಗಿ ಮಾಡಿದ್ದೀರಾ. ಸೊ ಎಂಟ್ರೆನ್ಸ್ ಅಲ್ಲಿ ಬಂದಿದ ತಕ್ಷಣ ಇಲ್ಲೊಂದು ಸ್ಪಾಟ್ ಲೈಟ್ ಕೊಟ್ಟಿದೀವಿ, ಫ್ಯಾನ್ಸಿ ಲೈಟ್. ಓಕೆ, ಸೊ ಇಲ್ಲಿ ಒಂದ್ ಏನಾದ್ರು ವಾಸ್ತು ಪ್ರಕಾರ ಏನಾದ್ರು ಬಿಕಾಸ್ ನಮ್ದು ಎಲ್ಲಾ ಕಾನ್ಸೆಪ್ಟ್ ಬಂದು ನಮ್ದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ವಾಸ್ತು ಪ್ರಕಾರನೇ ಇದು ಯಾವ ಫೇಸಿಂಗ್ ಇದೆ? ಇದು ಬಂದು ಈಸ್ಟ್ ಫೇಸಿಂಗ್ ಇದೆ ಅಂಡ್ ಕಂಪ್ಲೀಟ್ಲಿ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಆಗಿರುತ್ತೆ. ನಮ್ದು ಯಾವುದೇ ಮನೆ ನೀವು ತಗೊಂಡ್ರು ರ್ಯಾಂಡಮ್ ಆಗೂನು ಕಂಪ್ಲೀಟ್ ವಾಸ್ತು ಪ್ರಕಾರನೇ ಇರುತ್ತೆ. ಆ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ಮಾಡಿ ಇಲ್ಲೊಂದು ಹೈಲೈಟಿಂಗ್ ಗೆ ಒಂದು ಲೈಟಿಂಗ್ ಕೊಟ್ಟಿದ್ದೀವಿ, ಫ್ಯಾನ್ಸಿ ಲೈಟ್. ಇಲ್ಲೂ ಕೂಡ ಏನಾದ್ರು ಫ್ರೇಮ್ಸ್ ಇದೆಲ್ಲ ಮಾಡೋದಕ್ಕೋಸ್ಕರ ಕುಕ್ ಬೋರ್ಡ್ ಕೊಟ್ಟಿದ್ದೀವಿ, ಲೈಟಿಂಗ್ಸ್. ಅಂಡ್ ಹಾಲ್ ಬಂದು ನಿಮ್ಗೆ ನೋಡ್ಬೋದು ಸ್ಪೀಷಿಯಸ್ ಆಗಿದೆ. ಒಂದು ಈ ಚಿಕ್ಕ ಡೈಮೆನ್ಷನ್ ಆದ್ರೂ ಹಾಲ್ ಅಲ್ಲಿ ಬೇಕಾದ್ರೆ ಒಂದು ಸಿಟ್ಟಿಂಗ್ ಲೈಟ್ ಆಗಿ ಡಿನ್ನರ್ ಇರ್ಬೋದು, ಸೋಫಾದು ಎಲ್ಲಾನು ಕೂಡ ಯೂನಿಟ್ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಡೈಮೆನ್ಷನ್ ಬಂದು ಇದ್ರದ್ದು ಹಾಲ್ ಬಂದು 15 to 18 ಇದೆ ಸರ್. 15 to 18 ಇದೆ. ಅಂಡ್ ಇಲ್ಲಿ ಬಂದು ಪೂಜಾ ರೂಮ್ ಇದೆ. ಪೂಜಾ ರೂಮ್ ಅಗೇನ್ ಟೀಕ್ ಯೂಸ್ ಮಾಡಿರೋದು. ಯಾ, ಇಲ್ಲಿ ಬಂದು ಹೈಲೈಟಿಂಗ್ ಆಗಿ ಮೇಲೆ ಒಂದು ಇದು ಕೊಟ್ಟಿದೀವಿ ಅಂಡ್ ಫೋಟೋ. ಯಾ,
ಸೊ ಇದು ಸೂಪರ್ ಆಗಿದೆ. ಇಲ್ಲೆಲ್ಲ ಗ್ಲಾಸ್ ಕೊಟ್ಟಿದ್ದೀವಿ, ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ ಅಂಡ್ ಫ್ಯಾನ್ಸಿ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಬಿಕಾಸ್ ಅದಕ್ಕೆ ನೀವು ಕ್ಲೋಸ್ ಮಾಡ್ದಂಗೆ ನೋಡ್ಬೋದು. ಓಕೆ ಓಕೆ ಓಕೆ. ಸೊ ಸೂಪರ್ ಆಗಿ ಕಾಣುತ್ತೆ. ಇದ್ರ ಪಕ್ಕದಲ್ಲೇ ಕಿಚನ್ ಇದೆ. ಓಕೆ. ಸೊ ಕಿಚನ್ ಬಂದು ನಿಮಗೆ ಡೈಮೆನ್ಷನ್ 7x8 ಇದೆ. ಸೊ ಇಲ್ಲಿ ಬಂದು ಎಲ್ಲ ಅಕ್ರಾಲಿಕ್ ಶೀಟೇ ಯೂಸ್ ಮಾಡಿರೋದು. ಸೊ ಲ್ಯಾಮಿನೇಟ್ಸ್ ಎಲ್ಲ ಬಂದು ಅಕ್ರಾಲಿಕ್ ಶೀಟೇನೆ ಅಂಡ್ ಆಬ್ವಿಯಸ್ಲಿ ನಮ್ದೆಲ್ಲದು ಬಂದು ಸಾಫ್ಟ್ ಕ್ಲೋಸೇ ಇರುತ್ತೆ. ಸಾಫ್ಟ್ ಕ್ಲೋಸಸ್ ಎಲ್ಲ ಸಾಫ್ಟ್ ಕ್ಲೋಸಸ್ ಅಂಡ್ ಟೈಲ್ಸ್ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದೀವಿ. ಓಕೆ, ಇಲ್ಲೂ ಕೂಡ ಚಿಮ್ನಿ ಇದ್ರದ್ದು ವೆಂಟಿಲೇಷನ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಇದು ಕೂಡ ವೆಂಟಿಲೇಷನ್. ಹೌದು, ಲಾಫ್ಟ್ ವರ್ಗುನು ಕೊಟ್ಟಿದ್ದೀವಿ ಅಂಡ್ ಸ್ಪ್ಲಿಟ್ ಲೈಟ್ ಕೂಡ ಕೊಟ್ಟಿದ್ದೀವಿ. ನೋಡ್ಬೋದು ನೀವು, ಫುಲ್ ಹೈಟ್ ಆಗಿ ಇದೆ. ಹೌದು, ನಾವು ಹೇಳಿದ್ವಲ್ಲ ಮನೆ ಓನರ್ ಇವಾಗ ಬಂದಾಗ ಆ ಕಾನ್ಸೆಪ್ಟ್ ತಗೊಂಡ್ ಬಂದಾಗ ನಮ್ದು ಇಷ್ಟೇ ಇರೋದು ಮನೆ ಚಿಕ್ಕದಾಗಿ ಕಾಣಬಾರ್ದು ಅಂತ ಬಂದಾಗ ಸೊ ನಮ್ಮ ಇಂಜಿನಿಯರಿಂಗ್ ಪ್ಲಾನಿಂಗ್ ಏನಿರುತ್ತೆ ಅದರಲ್ಲಿ ಈ ಕಾನ್ಸೆಪ್ಟ್ ನ ಅಡಾಪ್ಟ್ ಮಾಡ್ಕೊಂಡು ಇಲ್ಲೂ ಕೂಡ ಅಷ್ಟೇನೆ ಕಿಚನ್ ಅಲ್ಲೂ ಕೂಡ ನಾವು ಸ್ಟ್ರೀಟ್ ಲೈಟ್ ಕೊಟ್ಟಿದ್ದೀವಿ. ನೋಡ್ಬೋದು. ಓಕೆ 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 ಓಕೆ. ಸೊ ನೀವು ನೋಡ್ಬೋದು ನಾವಿಲ್ಲಿ ಮತ್ತೆ ಏನು ಟೈಲ್ಸ್ ಆಗಿರ್ಬೋದು ಇನ್ನೊಂದು ಯೂಸ್ ಮಾಡಿಲ್ಲ ಸರ್, ಕ್ವಾಡ್ಸ್ ಯೂಸ್ ಮಾಡಿದೀವಿ 40 mm. ಓಕೆ, ಆಫ್ ವೈಟ್ ಈ ಡಿಸೈನ್ ಬರುತ್ತೆ ಅಂಡ್ ಓವರ್ ಆಲ್ ಬಂದು ಶೀಟ್ ಬಂದು ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿರೋದು. ಲ್ಯಾಮಿನೇಟ್ಸ್ ಲೈಕ್ ಲ್ಯಾಮಿನೇಟ್ಸ್ ಬಂದು ಅಕ್ರಾಲಿಕ್. ಸೊ ಇರೋದ್ರಲ್ಲಿ ನಮಗೆ ಹೈ ಗ್ಲಾಸಿ ಎಲ್ಲದಕ್ಕಿಂತ ಕಾಸ್ಟ್ಲಿ ವನ್ನ ಯೂಸ್ ಮಾಡ್ತೀವಿ. ಅಂಡ್ ಇಲ್ಲಿ ಬಂದು ವಿಸ್ಕರ್ ಬಾಸ್ಕೆಟ್ ಕೊಟ್ಟಿದ್ದೀವಿ. ಸೊ ಲೈಕ್ ಆನಿಯನ್ಸ್ ಅದೇನಾದ್ರು ಇಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ಸೂಪರ್. ಇಷ್ಟು ಒಂದು ಆಪ್ಷನ್ಸ್ ಬರುತ್ತೆ ಇದು. ಹೌದು, ಈ ಒಂದು ಮನೆಗೆ ಏನೇನ್ ಬೇಕು ರಿಕ್ವೈರ್ಮೆಂಟ್, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ ಒಂದು ಫ್ಯಾಮಿಲಿ ಸ್ಟೇ ಮಾಡೋದಕ್ಕೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಅವರು ಆರಾಮಾಗಿ ಎಲ್ಲಾ ಸ್ಟಫ್ಸ್ ನ ಇಟ್ಕೋಬಹುದು. ಮೇಲೂ ಕೂಡ ಲಾಫ್ಟರ್ ಕೊಟ್ಟಿರೋದ್ರಿಂದ ಅದು ಏನಾದ್ರು ಹೈ ಐಟಮ್ಸ್ ಇರೋದ್ರಿಂದ ಸ್ಟೋರೇಜ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತಲ್ಲ. ಹೌದು, ಇವಾಗ ಯಾರು ಬಂದಾಗ ಯೂಸ್ ಮಾಡೋದಕ್ಕೆ ಒಂದು ಕಾಮನ್ ಟಾಯ್ಲೆಟ್ ಇದೆ. ಇದು ನೋಡ್ಬೋದು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಹೋಲ್ ಮನೆಗೆ ಎಲ್ಲಾ ಕಡೆನೂ ಟ್ಯಾಪ್ಸ್ ಇರ್ಬೋದು ಅಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಇರ್ಬೋದು, ಜಾಗ್ವಾರ್ ಫಿಟ್ಟಿಂಗ್ಸ್ ಮಾಡಿದ್ದೀವಿ. ಇದು ಕೂಡ ಫ್ಲೋರ್ ಟು ಸೀಲಿಂಗ್ ಟೈಪ್ 8. ಹೌದು ಸರ್. ಓಕೆ ಓಕೆ. ಎಲ್ಲ ಕಂಪ್ಲೀಟ್ಲಿ 8 ಏನೆ. ಡೋರ್ಸ್ ಎಲ್ಲ ನಾರ್ಮಲ್ WPC ಸರ್. WPC ಬರುತ್ತೆ. ಅಂಡ್ ಇಲ್ಲೊಂದು ಹ್ಯಾಂಡ್ ವಾಶ್ ಏನಾದ್ರು ಊಟಕ್ಕೆ ಇದಕ್ಕೆ ಅಂತ ಕೊಟ್ಟಿದ್ದೀವಿ. ಓಕೆ. ಇಲ್ಲೂ ಕೂಡ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಅಲ್ಲೂ ಒಂದು ಸ್ಟೋರೇಜ್ ಬರುತ್ತೆ. ಸ್ಟೋರೇಜ್ ಏನಾದ್ರು ಸ್ಟಫ್ಸ್ ಇದ್ದು ಇಟ್ಕೋಬೇಕಂದ್ರೆ ಬಿಕಾಸ್ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಅವ್ರಿಗೆ ಏನೇ ಸ್ಟಫ್ ಇದ್ರು ಕಂಜೆಸ್ಟೆಡ್ ಆಗಬಾರ್ದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಅಂಡ್ ರೂಫಿಂಗ್ ನೋಡ್ಬೋದು, ಇಲ್ಲಿ ಬಂದು ಸ್ಟ್ರೀಟ್ ಲೈಟ್ ಕೊಟ್ಟಿದ್ದೀವಿ. ಸೊ ಕಂಪ್ಲೀಟ್ಲಿ ಇದೊಂದು ಡಿಸೈನ್ ಕೊಟ್ಟಿದ್ದೀವಿ. ಓಕೆ. ಅಂಡ್ ಟಿವಿ ಬೋರ್ಡ್ ಹತ್ರ ಬಂದ್ರೆ ಇಲ್ಲಿ ಬಂದು ನಾವು ಯೂಸ್ ಮಾಡಿರೋದು ನೋಡ್ಬೋದು ನೀವು, ವುಡನ್ ತರ ಫೀಲ್ ಆಗುತ್ತೆ. ಅಂಡ್ ಲ್ಯಾಮಿನೇಟ್ಸ್ ಬಂದು ಈಗಿನ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದೀವಿ. ಸೊ ಇಲ್ಲೊಂದು ಫ್ಯಾನ್ಸಿ ಏನಾದ್ರು ಇಟ್ಕೊಳ್ಳೋಕೆ ಸ್ಟೋರೇಜ್. ಹೌದು. ಸೊ ಇಲ್ಲೇ ಪಕ್ಕದಲ್ಲಿ 2 ಬೆಡ್ರೂಮ್ ಇದೆ ಸರ್. ಇದು ರೂಮ್ ದ ಸ್ಪೆಷಾಲಿಟಿ ಏನಂದ್ರೆ ಡೋರ್ಸ್ ಅಗೇನ್ ಹೈಟ್. ಹೌದು, ನೀವು ನೋಡ್ಬೋದು 9 feet ಇದೆ ಇದು. ಓಕೆ. ಸೊ ಇದು ಕೂಡ 9 feet ಬರುತ್ತೆ. ನೋಡ್ತಿರ್ಬೋದು ಸೂಪರ್ ಆಗಿ ಒಂದು ಫಿನಿಶ್ ಲ್ಯಾಮಿನೇಟ್. ಇದ್ರಲ್ಲಿ ಯಾವ ಕಲರ್ ಬೇಕಾದ್ರೂ ನಾವು ಚೂಸ್ ಮಾಡ್ಕೊಬೋದಲ್ಲ ಮೇಡಮ್? ಹೌದು ಸರ್, ಇದು ಡಿಸೈನ್ ಬಂದು ನಮ್ದೇ ಕಸ್ಟಮೈಸ್ ಇರುತ್ತೆ. ನಾವೇ ಇದನ್ನ ಸೆಲೆಕ್ಟ್ ಮಾಡಿ ಕ್ಲೈಂಟ್ ಹಂಗು 9 feet ಆದ್ರೆ ಇದಾಗುತ್ತೆ ಅಂತ ಹೇಳ್ತಿರು, ಬಟ್ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೆ ಹೇಳಿ ಇದ್ ಮಾಡಿದ್ದು. ಅಂಡ್ ಇಲ್ಲೂ ಈ ರೂಮ್ಗೂ ಕೂಡ ವೆಂಟಿಲೇಷನ್ ಕಾನ್ಸೆಪ್ಟ್ ಎಲ್ಲಾನೆ ಇಲ್ಲಿ ನೋಡ್ಬೋದು. ನಾವು 6 feet ಕೊಟ್ಟಿದೀವಿ ವಿಂಡೋಸ್, ಲಾಂಗ್ ವಿಂಡೋಸ್ ಕೊಟ್ಟಿದೀವಿ. ಎಸ್, ಟೀಕೆನ ಇದು ಟೀಕ್ವುಡ್ ಬರುತ್ತೆ. ಹೌದು. ಸೊ ಇಲ್ಲಿ ಬಂದು ಒಂದು ಡ್ರೆಸ್ಸಿಂಗ್ ಕಮ್ ಸ್ಟೋರೇಜ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಬಂದು ಮಗುಗೆ ಅಂತ ಇದು ರೂಮ್ ಅಂಡ್ ಅವ್ರಿಗೆ ಸ್ಟಡಿ ಟೇಬಲ್ ಕಮ್ಮಿ ಇರೋದಕ್ಕೋಸ್ಕರ ಇದೊಂದು ಸ್ಟಡಿ ಟೇಬಲ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಇದು ರೂಮ್ ಡೈಮೆನ್ಷನ್ ಎಷ್ಟು ಅಂತ ಹೇಳಿದ್ರಿ? ಈ ರೂಮ್ ಡೈಮೆನ್ಷನ್ ಬಂದು 10x12 ಸರ್. 10x12 ಬರುತ್ತೆ. ಓಕೆ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್. ಸೇಮ್ ಡೋರ್ ಡಿಸೈನ್ 9 feet ಇದೆ ಅಂಡ್ ಸೇಮ್ ವಿಂಡೋ ಸೈಜ್ 6 feet ಇದೆ. ಇಲ್ಲೂ ಕೂಡ ಸ್ಲೈಡಿಂಗ್ ಇದು ಕೊಟ್ಟಿದೀವಿ, ಅಲ್ಲೊಂದು ಡ್ರೆಸ್ಸಿಂಗ್ ಕೊಟ್ಟಿದೀವಿ. ಇದು ಬಂದು ಸ್ವಲ್ಪ ದೊಡ್ಡದಿದೆ, 10x15 ಇದೆ. 10x15 ಬರುತ್ತೆ. ಅಂಡ್ ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದೀವಿ. ಓಕೆ. ಸೊ ಇದು ಕೂಡ ಪೂರ್ತಿ ಫ್ಲೋರಿಂಗ್ ಟು ಸಿ ಟೈಲ್ಸ್ ಇದೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಶವರ್ದು ಕೊಟ್ಟಿದ್ದೀವಿ ಜೆಟ್ ತರ. ಓಕೆ. ಸೊ ಇಷ್ಟೆಲ್ಲ ಪ್ರೊವೈಡ್ ಮಾಡಿದ್ದೀರಾ? ಎಸ್. ಓಕೆ. ಇದು ಡೈಮೆನ್ಷನ್ ಎಷ್ಟು ಹೇಳಿದ್ರಿ? ಇದು ಬಂದು 10x15 ಸರ್, ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಇದು. ಓಕೆ. ಸೊ ಇದು ಫ್ಲೋರಿಂಗ್ ಎಲ್ಲ ಯಾವ ತರ ಬರುತ್ತೆ ಸರ್? ಕಂಪ್ಲೀಟ್ ಹೋಮ್ ಬಂದು ಒಂದೇ ಮೆಟೀರಿಯಲ್ ಡಿಸೈನ್ ಯೂಸ್ ಮಾಡಿದೀವಿ. ನೀವು ನೋಡ್ಬೋದು 165 ಗ್ರೈನೈಟ್ ಅಲ್ಲಿ ಬಂದು ತುಂಬಾ ವೆರೈಟೀಸ್ ಇರೋದು. ಇದು ಬಂದು ನಾವು ಸೆಲೆಕ್ಟ್ ಮಾಡಿರೋದು ಐಸ್ಲ್ಯಾಂಡ್. ನೆಕ್ಸ್ಟ್ ಇವಾಗ ಮೇಲ್ಗಡೆ ಟೆರೆಸ್ ಅಲ್ಲಿ ಕೂಡ ಒಂದು ರೂಮ್ ಇದೆ, ಅಲ್ಲೂ ನೋಡೋಣ. ಇಲ್ಲಿ ಯಾವ ತರ ಎಲ್ಲ ಡಿಸೈನ್ ಸರ್? ಇಲ್ಲಿ ಬಂದು ನಾವು ಆಲ್ರೆಡಿ ಎಲಿವೇಶನ್ ತೋರಿಸಿದ್ವಿ, CNC ಕಟಿಂಗ್ ಡಿಸೈನ್ ಕೊಟ್ಟಿದ್ದೀವಿ. ಅಂಡ್ ಎಲಿವೇಶನ್ ಪರ್ಪಸ್ ಆಗುತ್ತೆ ಅಂಡ್ ವೆಂಟಿಲೇಷನ್ಗೂ ಗಾಳಿಗೂ ಇದಾಗುತ್ತೆ.
ಆಗುತ್ತೆ ಅಂಡ್ ಸೇಮ್ ಕಂಟಿನ್ಯೂಟಿ ಲಪೋತ್ರನ ಯೂಸ್ ಮಾಡಿದೀವಿ ಸ್ಟೇರ್ಸ್ ಇದು ಬಂದು ಇಲ್ಲಿ ಬಂದು ಕಂಪ್ಲೀಟ್ ಹೌಸ್ ನಿಮ್ದು ಏನ್ ಸ್ಟೇರ್ಸ್ ಕಾಣ್ತಿದೆ ಅಲ್ವಾ SS ರೈಲಿಂಗ್ಸ್ ಕೊಟ್ಟಿದ್ದೀವಿ. ಇಲ್ಲೆಲ್ಲ ಲೈಟ್ಸ್ ಹೌದು, ಇಲ್ಲಿ ಬಂದು ಲುಕ್ ವೈಸ್ ಒಂದು ಫ್ಯಾನ್ಸಿ ಲೈಟ್ಸ್ ಬೋರ್ಡ್ಸ್ ಕೊಟ್ಟಿದ್ದೀವಿ. ಇಲ್ಲೂ ಕೂಡ ಸೇಫ್ಟಿ ಗ್ರಿಲ್, ಬಿಕಾಸ್ ಆ ಕಡೆ ಈ ಕಡೆ ಇನ್ನ ಹೋಮ್ಸ್ ಇನ್ನ ಬಿಲ್ಡ್ ಆಗದೆ ಇರೋದ್ರಿಂದ ಸೇಫ್ಟಿ ಇರ್ಲಿ ಅಂತ ಅಂಡ್ ವೆಂಟಿಲೇಷನ್ ಪರ್ಪಸ್ಗಾಗಿ SS ಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಕೂಡ ನಾವು ನೋಡ್ತಿರ್ಬೋದು ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದೀವಿ, ಬಿಕಾಸ್ ನೆಕ್ಸ್ಟ್ ಮನೆಗೆ ಬೆಳಕಿರ್ಬೋದು, ನ್ಯಾಚುರಲ್ ಲೈಟ್ ಎಫೆಕ್ಟ್ ಇರ್ಲಿ ಅಂತ ಅದೊಂದು ಸ್ಕೈಲೈಟ್ ಡಿಸೈನ್ ಕೊಟ್ಟಿದ್ದೀವಿ ಸರ್. ಓಕೆ, ಸೊ ನೀವು ಟೆರೆಸ್ಗೆ ಬರ್ಬೋದು. ಇದು ಬ್ಲೂ ಥೀಮ್ ಅಲ್ಲಿ ಇದೆ ಆಕ್ಚುಲಿ ಅವ್ರಿಗೆ ಒಂದು ಚಿಕ್ಕ ಮಗು ಇದೆ, ಅವ್ರಿಗೆ ಸ್ವಿಮ್ಮಿಂಗ್ ಥೀಮ್ ಬೇಕಿತ್ತು, ಸೊ ಅದರಿಂದ ಇದನ್ನ ಮಾಡಿದೀವಿ. ಇಲ್ಲೂ ಕೂಡ ಒಂದು ವ್ಯೂ ಬರುತ್ತೆ. ಓಕೆ, ಸೊ ಇಲ್ಲೂ ಕೂಡ ಸೇಮ್ ಟಫನ್ ಗ್ಲಾಸ್ ಕೊಟ್ಟಿದ್ದೀವಿ ಅಂಡ್ SS ರೈಸ್ ಕೊಟ್ಟಿದ್ದೀವಿ. ಸೊ ಇಲ್ಲೊಂದು ಫೌಂಟೈನ್ ಕೊಟ್ಟಿದ್ದೀವಿ ಅಂಡ್ ಒಂದು ರೂಮ್ ಇದೆ ಟೆರೆಸ್ ಅಲ್ಲಿ. ಸೊ ಇದು ಬಂದು ಜಸ್ಟ್ ಸ್ಟೋರೇಜ್, ಅವ್ರದ್ದು ಏನಾದ್ರು ಸ್ಟಫ್ಸ್ ಇದ್ದು ಸ್ಟೋರೇಜ್ಗೋಸ್ಕರ 10x12 ಕೊಟ್ಟಿದ್ದೀವಿ. ಸೊ ಈ ಫೌಂಟೈನ್ ನೋಡ್ಬೋದು. ಸೊ ಚಿಕ್ಕ ಮಗು ಇದೆ, ಸ್ವಿಮ್ಮಿಂಗ್ ತರ ಏನಾದ್ರು ಆಟ ಆಡಬೇಕು ಅಂತ ಹೇಳಿದಕ್ಕೆ ಈ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ. ಸೊ ಏನಾದ್ರು ವಾಷಿಂಗ್ ಮಿಷಿನ್ ಮೇಲೆ ಒಗದಿ ಹಾಕೋದಕ್ಕೋಸ್ಕರ ಮತ್ತೆ ಇದಕ್ಕೂ ಕೂಡ ಒಂದು ಸೇಫ್ಟಿ ಗ್ರಿಲ್ ನ ಕೊಟ್ಟಿದ್ದೀವಿ. ಸೂಪರ್. ಸೊ ನೆಕ್ಸ್ಟ್ ಮೇಲ್ಗಡೆ ಸೋಲಾರು ಟ್ಯಾಂಕ್ ಮತ್ತೆ ವಾಟರ್ ಟ್ಯಾಂಕ್. ಸೊ ಆಸ್ ಪರ್ ದ ವಾಸ್ತು ಕುಬೇರ್ ಮೂಲೆಯಲ್ಲಿ ಇರಬೇಕು. ಸೊ ಟ್ಯಾಂಕು ಕೂಡ ಆಸ್ ಪರ್ ದ ವಾಸ್ತು ಕುಬೇರ್ ಮೂಲೆಯಲ್ಲೇ ಕೊಟ್ಟಿದ್ದೀವಿ. ಓಕೆ, 1000 ಲೀಟರ್ ಟ್ಯಾಂಕ್, 1000 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಹೌದು. ಓಕೆ, ಸೊ ಇದು ನೋಡ್ತಿರ್ಬೋದು, ಸೂಪರ್ ಆಗಿದೆ ಮನೆ. ಇಲ್ಲಿ ಗಾರ್ಡನಿಂಗ್ ಎಲ್ಲ ಪ್ಲಾನ್ ಇರೋದ್ರಿಂದ ಅವ್ರಿಗೆ ಸೊ ಸ್ವಲ್ಪ ಈ ಥೀಮ್ ಅಲ್ಲಿ ಬ್ಲೂ ಅಂಡ್ ಗ್ರೀನ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ ಈ ತರ ಮಾಡಿರೋದು. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು, ಮನೆ ಓನರೇ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಾಗರಾಜ್ ಅಂತ. ಓಕೆ ಸರ್, ಯೂಶಲಿ ಏನಂದರೆ ಒಂದು 2040 ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡೋದು ಕಷ್ಟ, ಮತ್ತು ಅದರಲ್ಲಿ ಸ್ಪೇಸು ನೋಡಿಕೊಂಡು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋದು ಇನ್ನೂ ಕಷ್ಟ. ಬಟ್ ಎಲ್ಲನೂ ಪ್ರಾಪರಾಗೆ ಪ್ಲ್ಯಾನ್ ಮಾಡಿ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವ್ರು ಮಾಡಿದ್ದಾರೆ. ಸೊ ಫಸ್ಟ್ ನಿಮಗೆ ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ಗೊಂದು ಥಾಟ್ಸ್ ಇರುತ್ತೆ, ಎಷ್ಟೊಂದು ಕನ್ಸ್ಟ್ರಕ್ಷನ್ ಕಂಪನೀಸ್ ಎಲ್ಲ ಇರುತ್ತೆ, ಬಟ್ ನಾವು ಏನಕ್ಕೆ ವಾಸುಕಿ ಕನ್ಸ್ಟ್ರಕ್ಷನ್ನ ಚೂಸ್ ಮಾಡಿದ್ದು ಅಂತ ನಿಮ್ಗೊಂದು ಥಾಟ್? ಆಲ್ಮೋಸ್ಟ್ ನಾವು ಹೊರಗಡೆ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡ್ತಾ ಇದ್ವಿ. ಆಕ್ಚುಲಿ ನಾವು ಒಂದು 2-3 ವರ್ಕ್ ಇವ್ರ ಹತ್ರ ನಾವು ಮಾಡಿದ್ಮೇಲೆ ಒಳ್ಳೆ ಪ್ಲಾನಿಂಗ್ ಇದೆ, ಮತ್ತೆ ಒಳ್ಳೆ ಮೆಟೀರಿಯಲ್ ಗುಡ್ ಮೆಟೀರಿಯಲ್ ಆಗ್ತಾ ಇದಾರೆ ಅಂದ್ಬಿಟ್ಟು ನಾವು ಇದೇ ಕಂಪ್ನಿಗೆ ಕೆಲಸ ಕೊಟ್ವಿ. ಹಾಗಾಗಿ ಗುಡ್ ವರ್ಕ್ ಚೆನ್ನಾಗಿದೆ. ಮತ್ತೆ 10 ತಿಂಗಳಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ ನಮ್ದು. ಮತ್ತೆ ಏನಂದ್ರೆ ಸ್ಪೇಸ್ ಎಲ್ಲೂ ವೇಸ್ಟ್ ಆಗಿಲ್ಲ ನಮ್ದು. 11 ಫೀಟ್ ರೂಫ್ ಇರೋದ್ರಿಂದ ಗಾಳಿ ಬೆಳಕಿಗೆ ತುಂಬಾ ಇದಾಗಿದೆ, ಜಾಸ್ತಿ ಬರ್ತದೆ. 8 ಅಡಿ ವಾಸ್ಕಲ್ ಬರುತ್ತೆ ನಮ್ದು ಯೂಸಲಿ ಮನೆ ಎಲ್ಲ ಬಂದ್ಬಿಟ್ಟು. ಹಾಗೆ ಚೆನ್ನಾಗಿದೆ ಸರ್, ವೆರಿ ಗುಡ್ ಕ್ವಾಲಿಟಿ ಮಾತ್ರ ನಂಬರ್ 1. ಸೂಪರ್ ಸರ್. ಇನ್ನೊಂದು ಏನಂದ್ರೆ ಸ್ಟಾರ್ಟಿಂಗು ನಾವು ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ಸ್ ಎಲ್ಲ ಹೇಳಿರ್ತೀವಿ, ಅವ್ರ ಒಂದು ಡಿಸೈನ್ ಹೇಳಿರ್ತಾರೆ. ಸೊ ನಿಮ್ಗೂ ಅವ್ರಿಗೂ ಲೈಕ್ ಮ್ಯಾಚ್ ಆಯ್ತಾ? ನೀವು ಹೇಳಿದ ಪ್ರಕಾರ 100% ಮ್ಯಾಚ್ ಆಯ್ತು ಸರ್. ನಾವು ಓಲ್ಡ್ ಟೈಪ್ ಡಿಸೈನ್ ಹೇಳಿದ್ರು, ಅವ್ರು ನ್ಯೂ ಟೈಪ್ ಸ್ವಲ್ಪ ಈಗ ಅಪ್ಡೇಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಡಿಸೈನ್ ಅಲ್ಲೆಲ್ಲ. ಚೆನ್ನಾಗಿದೆ ಸರ್, ಗುಡ್ ಮಾಡ್ಕೊಟ್ರು, ಗುಡ್ ಡಿಸೈನ್ ಸರ್. ಸೊ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ ಹೆಂಗೆ ಸರ್? 100% ಮಾಡ್ಕೊಡ್ತೀವಿ ಸರ್. ಆಲ್ರೆಡಿ ನಾವು ಒಂದು ಕನ್ಸ್ಟ್ರಕ್ಷನ್ ಕೊಡ್ಸಿದೀವಿ, ಬೇರೆಯವ್ರಿಗೂ ನಾವು ರೆಫರ್ ಮಾಡ್ತೀವಿ ಸರ್. 100% ಆಗಿರೋದನ್ನ ನಾವು ರೆಫರ್ ಮಾಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಿವ್ಯೂ ಕೊಟ್ಟು. ಮೇಡಮ್, ಇವಾಗ ಪ್ರಾಜೆಕ್ಟ್ ಬಗ್ಗೆ ಕೂಡ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ನಿಮ್ಮ ಕಂಪನಿ ಕಡೆಯಿಂದ ಏನಾದ್ರು ಆಫರ್ಸ್ ಏನಾದ್ರು ಇದೆಯಾ ಅಂತ? ಆಬ್ವಿಯಸ್ಲಿ ಸರ್, ಇವಾಗ ಯುಗಾದಿ ಫೆಸ್ಟಿವಲ್ ಬರ್ತಿರೋದ್ರಿಂದ ಅಂಡ್ ಹೊಸ ಮನೆ ಹೊಸ ಕಾನ್ಸೆಪ್ಟ್ ಅಂತ ಎಲ್ರಿಗೂ ಇರುತ್ತೆ, ಹೊಸ ವರ್ಷಕ್ಕೆ ಹೊಸ ಮನೆ ಕಟ್ಟಿಸ್ಬೇಕಂತ. ಸೊ ಆ ಥರ ಇರುವಂಥ ಕ್ಲೈಂಟ್ಸ್ ಇರ್ಬೋದು, ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಪ್ಲಾನ್ಸ್ ಇರ್ಬೋದು. ಸೊ ನಮ್ಮ ಕಡೆಯಿಂದ ಒಂದು ಇವಾಗ ಹೊಸದಾಗಿ ಆಫರ್ ಏಪ್ರಿಲ್ 10th ವರೆಗೂ ಇದೆ. ಇವತ್ತಿಂದ ಏಪ್ರಿಲ್ 10th ವರೆಗೂ ಇರುತ್ತೆ. ಸೊ 250 ಸ್ಕ್ವೇರ್ ಫೀಟ್ ಫ್ರೀ ಕನ್ಸ್ಟ್ರಕ್ಷನ್ಸ್ ಇರುತ್ತೆ. 250 ಸ್ಕ್ವೇರ್ ಫೀಟ್? ಹೌದು, 250 ಸ್ಕ್ವೇರ್ ಫೀಟ್ ಏನು ಅವ್ರದ್ದು ಡೈಮೆನ್ಷನ್ ಅಲ್ಲಿ 250 ಬರುತ್ತೆ. ಆ ಡೈಮೆನ್ಷನ್ ಬಂದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಸಿವಿಲ್ ವರ್ಕ್ ಕಂಪ್ಲೀಟ್ಲಿ. ಓಕೆ, ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಆಫೀಸ್ ಬಂದು ನಾವು ಬ್ಯಾಂಗ್ಳೂರಲ್ಲೇ ಲೊಕೇಟೆಡ್ ಆಗಿರೋದು ಬೇಸಿಕಲಿ. ಸೊ ಬ್ಯಾಂಗ್ಳೂರಲ್ಲಿ ಬಂದು ಕೆಂಗೇರಿ ನಿಯರ್ ಉಳ್ಳಾಳ್ ಉಪನಗರ ಅಂತ. ಸೊ ಅಲ್ಲಿ ನಮ್ಮ ಆಫೀಸ್ ಇದೆ. ಅಂಡ್ ನಾವು ವೀಕ್ ಡೇಸ್ ಮಂಡೇ ಟು ಸಂಡೇ ವರೆಗೂ ನಾವು ಅವೈಲೇಬಲ್ ಇರ್ತೀವಿ. ಏನೇ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ರೂ ಕೂಡ 9:30 to 6:30 ಇದೀವಿ. ಅಂಡ್ ಇಫ್ ಇನ್ ಕೇಸ್ ಏನಾದ್ರು ಕ್ಲೈಂಟ್ಸ್ ಮೇಜರ್ಲಿ ಸಂಡೇಸ್ ಅವೈಲೇಬಲ್ ಇರೋದ್ರಿಂದ ಏನಾದ್ರು ಎಕ್ಸ್ಟೆಂಡ್ ಆಫ್ ಮುಂಚೆನೇ ಸ್ಲಾಟ್ ಬುಕ್ ಮಾಡಿದ್ರೆ ಅವೈಲಬಿಲಿಟಿ ಇದೆ. ಸೊ ವಿ ಆರ್ ಅವೈಲೇಬಲ್. ಓಕೆ ಮ್ಯಾಮ್. ಸೊ ನೆಕ್ಸ್ಟ್ ಇವಾಗ ಏನಂದ್ರೆ ಒಂದು ಎಲ್ಲೆಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡ್ತೀರಾ ನೀವು? ಸರ್ ಆಲ್ ಓವರ್ ಬ್ಯಾಂಗ್ಳೂರ್ ಅಲ್ಲದೇನೆ, ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ಎಲ್ಲ ಕಡೆ ಮಾಡ್ತೀವಿ. ಬಟ್ ಆಲ್ ಓವರ್ ಕರ್ನಾಟಕ ಲೈಕ್ ಮೈಸೂರು ಇರ್ಬೋದು, ಹಾಸನ್ನು, ಬೆಳಗಾವಿ, ಸೊ ಎಲ್ಲಾ ಲೊಕೇಶನ್ ಅಲ್ಲೂ ಮಾಡ್ತೀವಿ. ಇವಾಗ ರೀಸೆಂಟ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ ಮಂಡ್ಯ ಹತ್ರ ಇರ್ಬೋದು, ಮದ್ದು ಪ್ರಾಜೆಕ್ಟ್ ಅಂಡ್ ಕನಕಪುರ ಎಕ್ಸ್ಟೆಂಡ್ ಆಫ್ ಮಾಡಿದೀವಿ. ಸೊ ಈ ತರ ಆಲ್ ಓವರ್ ಎಲ್ಲೇ ಪ್ರಾಜೆಕ್ಟ್ ಬಂದು ನಮಗೆ ರಿಕ್ವೈರ್ಮೆಂಟ್ ಪ್ರಕಾರ ಒಳ್ಳೆ ಕನ್ಸ್ಟ್ರಕ್ಷನ್ ಪ್ಲಾನ್ಸ್ ಇದೆ ಅಂದಾಗ ವಿ ಕ್ಯಾನ್ ಗೋ ಥ್ರೂ ದಟ್ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಡೀಟೇಲ್ಸ್.